ಫ್ರೆಂಡ್ಸ್, ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್, ದೀಪಾವಳಿಗೆ ವಿಶೇಷವಾಗಿ ಮಾಡುವಂತಹ ಶಂಕರ್ಪಳಿ ಮಾಡ್ತಿದ್ದೀನಿ. ನಾರ್ಮಲಾಗಿ ಇದನ್ನು ಎಲ್ಲರೂ ಮೈದಾ ಹಿಟ್ಟಿಂದ ಮಾಡ್ತಾರೆ, ಆದರೆ ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಿದ್ದೀನಿ. ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ, ಕ್ರಂಚಿ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ. ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ನಾನು ಹೇಳೋ ಪ್ರೊಸೀಜರ್ನ ಫಾಲೋ ಮಾಡಿದರೆ ಆಮೇಲೆ ನೀವೇ ಹೇಳ್ತೀರಾ ಶಂಕರ್ಪಳಿ ಮಾಡೋದು ಇಷ್ಟೊಂದು ಈಸಿನಾ ಅಂತ. ಬನ್ನಿ ಹಾಗಾದರೆ ಲೇಯರ್ ಬೈ ಲೇಯರ್ ಕ್ರಿಸ್ಪಿ ಶಂಕರ್ಪಳಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನು ಒಂದು ಮಿಕ್ಸಿನ ಬೌಲ್ ತಗೊಂಡು ಅದಕ್ಕೆ 2 ಕಪ್ ಆಗೋಷ್ಟು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ಇದಕ್ಕೆ ನಾನು 3/4 ಕಪ್ ಆಗೋಷ್ಟು ಸಕ್ಕರೆ ಹಾಕೋತಿದ್ದೀನಿ. ಸಕ್ಕರೆನ ನಾನು ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ 3 ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಪಿಂಚಷ್ಟು ಸಾಲ್ಟ್ ಹಾಕ್ಕೋಬೇಕು. ಎಲ್ಲನೂ ಈಗ ಡ್ರೈ ಆಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಆ ಸಕ್ಕರೆ ಎಲ್ಲ ಕಡೆ ಆಗಬೇಕು. ಹಾಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನಾನು ಇದಕ್ಕೆ 1/2 ಕಪ್ ಆಗೋಷ್ಟು ತುಪ್ಪ ಹಾಕೋತಾ ಇದ್ದೀನಿ, ಬಿಸಿ ಮಾಡಿಕೊಂಡು. ನೀವು ಬಿಸಿ ಇರುತ್ತೆ ಇವಾಗ ಕೈಯಲ್ಲೇ ಕಲ್ಸೋಕೆ ಹೋಗ್ಬಿಡಿ. ಈ ಥರ ಸ್ಪೂನು ಅಥವಾ ವಿಸ್ಕಲ್ಲಿ ನೀವು ಕಲಿಸ್ಕೊಬೋದು. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತಣ್ಣಗಾದ್ಮೇಲೆ ನಾನಿದನ್ನು ಹಾಲು ಹಾಕಿ ಕಲಿಸ್ತಾ ಇದ್ದೀನಿ. ಹಾಲು ಹಾಕೋದ್ರಿಂದ ಸಾಫ್ಟ್ ಆಗುತ್ತೆ ಮತ್ತು ಕ್ರಿಸ್ಪಿಯಾಗಿ ಬರೋಕ್ಕೆ ಚೆನ್ನಾಗಿ ಬರುತ್ತೆ. ಸೊ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದು ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು. ಸ್ವಲ್ಪನೇ ಹಾಲು ಹಾಕ್ಕೊಳ್ಳಿ, ಒಂದೇ ಸತಿ ಹಾಕ್ಕೋಬೇಡಿ. ನೋಡ್ಕೊಂಡು ಹಾಲು ಹಾಕ್ಕೊಂಡು ಕಲಿಸ್ಕೊತ ಬರಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ನೀಟಾಗಿ ಈ ಥರ ನಾದ್ಕೊಳ್ಳಿ. ಇದನ್ನು ಒಂದು ಅರ್ಧ ಗಂಟೆ ಹಾಗೆ ಬಿಡಬೇಕು ನೆನೆಯೋಕ್ಕೆ. ಒಂದು ಅರ್ಧ ಗಂಟೆ ಆದಮೇಲೆ ನೋಡಿ, ಈ ಥರ ಸಾಫ್ಟ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ನಾನು ಇದನ್ನು ಒಂದು 3 ಭಾಗ ಮಾಡಿಕೊಂಡು ಒಂದು ಭಾಗ ತೊಗೊಂಡು ನೀಟಾಗಿ ನಾದ್ಕೋತಾ ಇದ್ದೀನಿ. ಕೈಯಲ್ಲಿ ನಾದ್ಕೊಂಡು ಇದನ್ನು ದಪ್ಪವಾಗಿ ಉಜ್ಕೊಬೇಕು. ಲೇಯರ್ ಬರಬೇಕು ಅಂದರೆ ನೀವು ತಿಕ್ಕಾಗೆ ಉಜ್ಕೊಬೇಕು. ತುಂಬ ತೆಳುವಾದರೆ ಇದು ಲೇಯರ್ ಬರಲ್ಲ ಮತ್ತು ಕ್ರಿಸ್ಪಿನೆಸ್ಸು ಇರಲ್ಲ. ನೋಡಿ, ನಾನು ಉಜ್ಕೋತಾ ಇದ್ದೀನಿ. ಈ ಥರ ನೀವು ಉಜ್ಕೊಂಡಾದಮೇಲೆ ಈ ಥರ ಸೈಡ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಕ್ಕೊಂಬಿಡಿ. ಒಂದು ಚಾಕುವಿನ ಸಹಾಯದಿಂದ ನೀಟಾಗಿ ತಕ್ಕೊಂಡು ಇದು ಸ್ಕ್ವೇರ್ ಆಗುತ್ತೆ. ಆವಾಗ ನೀವು ಡೈಮಂಡ್ ಶೇಪಲ್ಲಿ ಬೇಕಾದ್ರೆ ಕಟ್ ಮಾಡ್ಕೊಬೋದು ಅಥವಾ ಸ್ಕ್ವೇರಲ್ಲಿ ಬೇಕಾದ್ರೂ ಮಾಡ್ಕೊಬೋದು. ನಾನು ಇದನ್ನು ಸ್ಕ್ವೇರ್ ಆಗಿ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಇಷ್ಟು ದಪ್ಪ ಇರಬೇಕು ನೀವು ಶಂಕರ್ಪಳಿ ಅಂದರೆ. ನಾನು ಎಣ್ಣೆನ ಬಿಸಿಗಿಟ್ಟಿದ್ದೆ, ಕಾದಿದೆ. ಇವಾಗ ಹಾಕೋತಾ ಇದ್ದೀನಿ. ಎಣ್ಣೆ ಯಾವಾಗಲೂ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇದು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಲೋ ಅಲ್ಲೇ ಇರಬೇಕು. ಹೈ ಆದರೆ ಮೇಲೆಲ್ಲ ಅದು ಕಪ್ಪಗಾಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ, ಕ್ರಿಸ್ಪಿನೆಸ್ ಬರಲ್ಲ. ಆಗ ಮೆತ್ತಗಾಗ್ಬಿಡುತ್ತೆ. ನೋಡಿ, ನೀಟಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಕಲರ್ ಚೇಂಜ್ ಆಗಬೇಕಿದು, ಗೋಲ್ಡನ್ ಬ್ರೌನಿಗೆ ಬರಬೇಕು. ತುಂಬ ಡಾರ್ಕ್ ಮಾಡ್ಕೋಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀನಿ ನಾನು. ಈ ಹದಕ್ಕೆ ನೀವು ಕರಿಬೇಕಿದನ್ನು. ನೋಡಿ, ಕಲರ್ ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದನ್ನು ನಾನು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ತುಂಬ ಎಲ್ಲರೂ ಮನೇಲಿ ಇಷ್ಟಪಡ್ತಾರೆ. ಮನೆಯಲ್ಲೇ ಮಾಡಿ ಕೊಡಿ ಎಲ್ಲರಿಗೂ. ತುಂಬ ಹೆಲ್ದಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಇದು. ನೋಡಿ, ಕ್ರಿಸ್ಪಿಯಾಗಿ ಲೇಯರ್ ಬೈ ಲೇಯರ್ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ, ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ? ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಗೋಧಿ ಹಿಟ್ಟಿಂದ ಮಾಡಿರೋದ್ರಿಂದ ಹೆಲ್ದಿ ಸ್ನ್ಯಾಕ್ಸ್ ಕೂಡ ಮನೆಯಲ್ಲೇ ಮಾಡ್ಕೊಬೋದು. ನೀವು ಟ್ರಿಪ್ಪೆಲ್ಲಾದರೂ ಹೋಗಬೇಕು ಅಂದರೆ ಇದನ್ನು ಮಾಡಿಟ್ಕೊಂಡು ತೊಗೊಂಡು ಹೋಗ್ಬೋದು. ಇದನ್ನು ಸ್ಟೋರ್ ಕೂಡ ನೀವು ಮಾಡ್ಕೊಬೋದು. ಈಸಿ ರೆಸಿಪಿ. ನೀವು ಈ ದೀಪಾವಳಿಗೆ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸಿ. ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿರೋ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.